ಮೋಕ್ಷಿತಾ ಪೈ ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಮೋಕ್ಷಿತಾ ಅಂದಿದ ತಕ್ಷಣ ಪಾರು ಸೀರಿಯಲ್ ನೆನಪಾಗ್ತಿತ್ತು. ಪಾರು ಸೀರಿಯಲ್ ಅಂದಿದ ತಕ್ಷಣ ಮೋಕ್ಷಿತಾ ನೆನಪಾಗ್ತಾ ಇದ್ರು. ಮೋಕ್ಷಿತಾ ಏನು, ಅವರ ವ್ಯಕ್ತಿತ್ವ ಏನು, ಅವರ ವೈಯಕ್ತಿಕ ಜೀವನ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಆದರೆ ಬಿಗ್ ಬಾಸ್ಗೆ ಬಂದಮೇಲೆ ಆಕೆ ಯಾವ ಥರದ ವ್ಯಕ್ತಿತ್ವ ಹೊಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೆಲ್ಫ್ ರೆಸ್ಪೆಕ್ಟಿಗೆ ಸಿಕ್ಕಾಬಟ್ಟೆ ಹೆಸರುವಾಸಿ ಇದೀಗ ಮೋಕ್ಷಿತಾ. ಅದೇ ಮೋಕ್ಷಿತಾಗೆ ಶಾರ್ಟ್ ಟೆಂಪರ್ ಕೂಡ ಇದೆ. ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ತಾಳೆ ಅನ್ನೋದು ಆಕೆ ಬಿಗ್ ಬಾಸ್ ಬಂದ ಮೇಲೇ ಗೊತ್ತಾಗಿದ್ದು. ಪಾರು ಸೀರಿಯಲ್ನಲ್ಲಿ ಇದರ ಡೆಡ್ ಆಪೋಸಿಟ್ ಆದಂಥ ಕ್ಯಾರೆಕ್ಟರನ್ನು ಮಾಡಿದರು. ಯಾರು ಏನು ಹೇಳಿದ್ರು ಅದನ್ನು ಅನ್ನಿಸ್ಕೊಂಡು ತುಂಬ ತಾಳ್ಮೆಯಿಂದ ತುಂಬ ಶಾಂತ ಸ್ವಭಾವದವರಾಗಿದ್ದರು. ಆದರೆ ಬಿಗ್ ಬಾಸಿಗೆ ಬಂದ ಮೇಲೇ ಆಕೆಯ ವ್ಯಕ್ತಿತ್ವ ಆ ಥರ ಇಲ್ಲ ಅಂತ ಗೊತ್ತಾಗಿತ್ತು. ಇದೆಲ್ಲದರ ನಡುವೆ ಆಕೆ ಮೇಲೆ ಒಂದಷ್ಟು ಆರೋಪಗಳು ಕೂಡ ಬಂದಿದ್ವು. ಆದರೆ ಆಕೆಯ ವೈಯಕ್ತಿಕ ಜೀವನದ ಬಗ್ಗೆ ಈಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿದೆ. ಆಕೆಗೊಬ್ಬ ತಮ್ಮನಿದ್ದಾನೆ. ಆ ತಮ್ಮನ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ. ಆತ ವಿಶೇಷ ಚೇತನ ಅನ್ನೋದು ಗೊತ್ತಿತ್ತು. ಆದರೆ ಇವತ್ತಿನ ಎಪಿಸೋಡ್ ನಿಜವಾಗ್ಲೂ ಕೂಡ ಮನ ಮಿಡಿಯುವಂಥ ಎಪಿಸೋಡು. ಇವತ್ತು ಪ್ರಸಾರವಾಗ ಈ ಎಪಿಸೋಡ್ಗೋಸ್ಕರ ಅನೇಕರು ಕಾಯ್ತಾ ಇದ್ರು, ಅದರಲ್ಲೂ ಮೋಕ್ಷಿತಾ ಫ್ಯಾನ್ಸ್. ಯಾಕಂದರೆ ಮೋಕ್ಷಿತಾ ವಿರುದ್ಧ ಸಾಕಷ್ಟು ರೀತಿಯಾದಂಥ ಆರೋಪ ಮತ್ತು ವಿರುದ್ಧವಾದಂಥ ಪ್ರಚಾರಗಳು ಪಬ್ಲಿಸಿಟಿ ಆಗ್ತಿತ್ತು. ಈ ಸಂದರ್ಭದಲ್ಲಿ ಮೋಕ್ಷಿತ ಮೇಲೆ ಒಂದು ಅನುಕಂಪ ಅಥವಾ ಮೋಕ್ಷಿತ ಮೇಲೆ ಒಂದು ಪ್ರೀತಿ, ಮೋಕ್ಷಿತ ಮೇಲೆ ಅಯ್ಯೋ ಅನಿಸುವಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗಬೇಕಾಗಿತ್ತು. ಮೋಕ್ಷಿತ ಕೆಲವ್ರಿಗೆ ಇರಿಟೇಟ್ ಆಗಿದ್ದೂ ಇದೆ. ಇದೇ ಸಂದರ್ಭದಲ್ಲಿ ಇದೀಗ ಮೋಕ್ಷಿತ ಸಹೋದರ ವೀಲ್ ಚೇರ್ ಮೇಲೆ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಟ್ಟಿರೋದು ಮನೆ ಮಂದಿ ಎಲ್ಲ ಕಣ್ಣೀರು ಹಾಕಿದ್ದಾರೆ. ಗೌತಮಿ ಅಂತೂ ಬಿಕ್ಕಿ ಬಿಕ್ಕಿ ಹತ್ತಿದ್ರೆ, ಇನ್ನೊಂದು ಕಡೆಯಲ್ಲಿ ಇದೆಲ್ಲವನ್ನ ನೋಡ್ತಾ ಇದ್ದ ರಜತ್ ಕೂಡ ಕಣ್ಣೀರು ಹಾಕ್ಬಿಟ್ಟಿದ್ದಾರೆ. ಹೌದು, ಈ ಭಾವನಾತ್ಮಕ ಸನ್ನಿವೇಶವೇ ಆ ರೀತಿಯಾಗಿತ್ತು. ಮೋಕ್ಷಿತಾ ತನ್ನ ತಮ್ಮನನ್ನ ತಾಯಿ ಥರ ನೋಡ್ಕೊಳ್ತಾ ಇದ್ರು. ಅಕ್ಕನಿಗಿಂತ ತಾಯಿಯ ಹಾಗೆಯೇ ಆತನ ಪ್ರತಿ ಒಂದು ಆಗು ಹೋಗು ದಿನಚರಿಗಳನ್ನು ನೋಡ್ಕೊಳ್ತಾ ಇದ್ರು. ಸ್ನಾನ ಮಾಡಿಸು, ಉಗುರು ತೆಗೆ, ಊಟ ಮಾಡಿಸು, ತಿಂಡಿ ತಿನ್ನಿಸು, ಬಟ್ಟೆ ಚೇಂಜ್ ಮಾಡಿಸು, ಬ್ರಷ್ ಮಾಡು, ಕಟ್ಟಿಂಗ್ ಮಾಡು, ಇದೆಲ್ಲ ಕೆಲಸವನ್ನು ಆಕೆಯೇ ಮಾಡ್ತಾಯಿದ್ರು. ಎರಡನೇ ತಾಯಿಯಾಗಿ ಆ ತಮ್ಮನನ್ನು ಮುದ್ದು ಮಾಡ್ತಾಯಿದ್ರು. ಎಂಥದ್ದೇ ಕೆಲಸ ಇದ್ರೂ, ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ತಮ್ಮನ ಲಾಲನೆ ಪಾಲನೆಯನ್ನು ಮಾತ್ರ ಮರಿತಾ ಇರಲ್ಲ. ಆದರೆ ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಯಾವುದರ ಯೋಚನೆ ಮಾಡದಂಥ ಮೋಕ್ಷಿತಾ ತಮ್ಮನನ್ನು ಬಿಟ್ಟು ಬರೋದು ಹೇಗೆ ಅಂತ ಯೋಚಿಸಿದ್ರು. 3 ತಿಂಗಳೋ, 1 ವಾರನೋ, 15 ದಿನನೋ ಅಥವಾ ಫೈನಲ್ವರೆಗೋ ಇಷ್ಟು ದಿನಗಳ ಕಾಲ ತಮ್ಮನನ್ನು ಬಿಟ್ಟಿರೋದಕ್ಕೆ ಸಾಧ್ಯವಾಗತ್ತಾ ಅಂತ ಯೋಚಿಸಿಯೇ ಇಷ್ಟವಿಲ್ಲದ ಮನಸ್ಸಿನಲ್ಲಿಯೇ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮೋಕ್ಷಿತಾ ಅವರ ತಂದೆ ತಾಯಿಯ ಜೊತೆಗೆ ತಮ್ಮನನ್ನು ಕೂಡ ಕರೆಸಿದ್ದಾರೆ. ವೀಲ್ ಚೇರ್ನಲ್ಲಿ ತಮ್ಮ ಎಂಟರ್ ಆಗ್ತಾ ಇದ್ದ ಹಾಗೇನೆ ಮನೆ ಮಂದಿ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಆ ಸನ್ನಿವೇಶ ನಿಜವಾಗ್ಲೂ ಎಲ್ಲರ ಕಣ್ಣಿನಲ್ಲಿ ಕಣ್ಣ ಹನಿಯನ್ನು ತರಿಸಿದೆ. ಹೌದು, ಮೋಕ್ಷಿತಾ ಕೂಡ ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಇದ್ರು. ಆ ಸಂದರ್ಭದಲ್ಲೇ ಮೋಕ್ಷಿತಾ ಅವರ ತಂದೆ ತಾಯಿ ಜೊತೆಗೆ ತಮ್ಮನ ಆಗಮನ ಆಗತ್ತೆ. ಡ್ಯಾನ್ಸ್ ಮಾಡ್ತಾ ಇದ್ದಂಥ ಮೋಕ್ಷಿತಾ ಅದನ್ನು ಅಲ್ಲಿಗೆ ನಿಲ್ಲಿಸಿ ಓಡೋಡಿ ಬರ್ತಾರೆ. ತಂದೆ ತಾಯಿ ತಮ್ಮ ಮೂವರನ್ನು ನೋಡಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕ್ತಾರೆ ಮತ್ತು ತಮ್ಮನನ್ನು ತಬ್ಬಿ ಮುದ್ದಾಡುತ್ತಾರೆ. ಆದರೆ ಅದು ಯಾಕೋ ಗೊತ್ತಿಲ್ಲ ಪಾಪ, ತಮ್ಮ ಅಕ್ಕನನ್ನು ಗುರುತೇ ಹಿಡಿಯೋದಿಲ್ಲ. ಹತ್ರ 3 ತಿಂಗಳು ಆಗಿದೆ. ಆ ಕಾರಣಕ್ಕೆ ತಮ್ಮ ಅಕ್ಕನನ್ನು ಮರೆತೇ ಬಿಟ್ಟಿದ್ದಾರೆ. ಮೋಕ್ಷಿತಾಗೆ ಇದನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ತಾನು ಪ್ರಾಣಕ್ಕಿಂತ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಂಥ ತಮ್ಮ, ತಾನು ಆರೈಕೆ ಮಾಡ್ತಾ ಇದ್ದಂಥ ತಮ್ಮ ನನ್ನನ್ನು ಇಷ್ಟು ಬೇಗ ಮರೆತು ಬಿಡ್ತಾನ ಅಂತ ಆಕೆಗೆ ಅದನ್ನು ಅರಗಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಬಿಕ್ಕಿ ಬಿಕ್ಕಿ ಅಳ್ತಾರೆ. ಆದರೆ ತಂದೆ ತಾಯಿ ಕೂಡ ಕಣ್ಣೀರು ಹಾಕ್ತಾರೆ. ಯಾಕಂದರೆ ಯಾರು ಏನು ಮಾಡೋದಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ. ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳ್ತಿದ್ದ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದ್ಯಾಕೋ ಗೊತ್ತಿಲ್ಲ, ಅಕ್ಕನನ್ನು ಗುರುತೇ ಹಿಡಿಯೋದಿಲ್ಲ. ನಾನು ಅಕ್ಕ ಅಂತ ಹೇಳಿದ್ರು ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಪ್ಪ ಅಮ್ಮ ಇಬ್ಬರೂ ಕೂಡ ಅಕ್ಕ ಮೋಕ್ಷಿತಾ ಅಂತ ಹೇಳಿದ್ರು ಕೂಡ ನಂಗೆ ಯಾರೋ ಗೊತ್ತಿಲ್ಲ ಅಂತಾನೆ ಹೇಳ್ಬಿಡ್ತಾರೆ. ಇದು ಮನೆ ಮಂದಿ ಎಲ್ಲರನ್ನ ಕಣ್ಣೀರು ಹಾಕಿಸ್ಬಿಡುತ್ತೆ. ಪ್ರತಿಯೊಬ್ಬರು ನಿಂತ ಜಾಗದಲ್ಲಿಯೇ ಬಿಕ್ಕಿ ಬಿಕ್ಕಿ ಅತ್ತು ಕಣ್ಣೀರು ಸುರಿಸ್ಬಿಡ್ತಾರೆ. ಎಷ್ಟೇ ಹೇಳಿದ್ರು ಕೂಡ ತಮ್ಮನಿಗೆ ಗೊತ್ತೇ ಆಗೋದಿಲ್ಲ. ಇಲ್ಲ ಅಂತ ಕೈ ಅಲ್ಲಾಡಿಸ್ತಾರೆ, ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾರೆ. ಈ ಸನ್ನಿವೇಶ ವೀಕ್ಷಕರ ಕಣ್ಣಿನಲ್ಲಿ ಖಂಡಿತವಾಗಿಯೂ ಕಣ್ಣೀರು ತರಿಸುತ್ತೆ. ಈ ಭಾವನಾತ್ಮಕ ಸನ್ನಿವೇಶವನ್ನು ಸೃಷ್ಟಿ ಮಾಡಿದಂಥ ಬಿಗ್ ಬಾಸ್ಗೆ ತುಂಬ ಜನ TRPಯಲ್ಲಿ ನೀವು ಗೆದ್ದುಬಿಟ್ರಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಇದನ್ನು ಮಾಡಬಾರ್ದಿತ್ತು, ಇದು ಅವರ ವೈಯಕ್ತಿಕ ಫ್ಯಾಮಿಲಿಯ ವಿಚಾರ ಆಗಿತ್ತು, ಇದನ್ನು ಮಾಡಿ ತಪ್ಪು ಮಾಡಿದ್ರಿ, ಇಂಥ ದೊಡ್ಡ ವೇದಿಕೆಯಲ್ಲಿ ಆ ಚಿಕ್ಕ ಹುಡುಗನನ್ನು ಕರೆಸುವಂಥ ಕೆಲಸವನ್ನು ಮಾಡಬಾರ್ದಿತ್ತು, ವಿಶೇಷ ಚೇತನರಿಗೆ ಎಲ್ಲ ರೀತಿಯಾದಂಥ
ಬೇಕಾದಂಥ ಗೌರವವನ್ನು ಕೊಡಬೇಕಾಗಿತ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಕರೆಸಿದ್ದು ಒಳ್ಳೆಯದಾಯಿತು. ಮೋಕ್ಷಿತಾ ಯಾವ ರೀತಿಯಾದಂಥ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, ಅವರ ಹಿನ್ನೆಲೆ ಏನು, ಅವರ ಫ್ಯಾಮಿಲಿ ಯಾವ ರೀತಿ ಆಗಿದೆ, ಆಕೆ ಎಷ್ಟು ಎಮೋಷನಲ್, ಕೇವಲ ಜಗಳ ಮಾಡೋದಲ್ಲ, ನೇರ ಮಾತು ಅಷ್ಟೇ ಅಲ್ಲ, ಆಕೆ ಎಷ್ಟು ಎಮೋಷನಲ್ ಆಗಿ ಇದ್ದಾರೆ ಅನ್ನೋದು ಕೂಡ ಜನರಿಗೆ ಗೊತ್ತಾಗಬೇಕಾಗಿತ್ತು, ಜನರಿಗೆ ರೀಚ್ ಆಗಬೇಕಾಗಿತ್ತು. ಇವತ್ತು ಇಷ್ಟೆಲ್ಲ ಕಷ್ಟಗಳನ್ನು ಮೆಟ್ಟು ನಿಂತು ಇವತ್ತೊಂದು ಸಾಧನೆ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅವರ ಫ್ಯಾಮಿಲಿ ಸಪೋರ್ಟ್ ಕೂಡ ಇದೆ. ಹೀಗಿರಬೇಕಾದ್ರೆ ಅವರ ತಮ್ಮನನ್ನು ಯಾಕೆ ಕರೆಸಬಾರ್ದಿತ್ತು, ಕರೆಸಿದ್ದು ಒಳ್ಳೆಯದಾಯಿತು ಅಂತ ಹೇಳ್ತಾ ಇದ್ದಾರೆ. ಆದರೆ ಮೋಕ್ಷಿತ ಮಾತ್ರ ಇದರಿಂದ ಕುಗ್ಗೋಗಿರೋದಂತೂ ಸತ್ಯ. ತಂದೆ ತಾಯಿ ಬಂದ ಖುಷಿಯಂತೂ ಇದೆ, ಆದರೆ ತಾನೇ ಸಾಕಿದಂಥ ತನ್ನ ತಮ್ಮ ಇಷ್ಟು ಬೇಗ 3 ತಿಂಗಳಲ್ಲಿ ನನ್ನನ್ನು ಮರೆತು ಬಿಟ್ಟಿದ್ದಾನೆ ಅಂತ ಗೊತ್ತಾಗಿದ್ದು ನಿಜವಾಗ್ಲೂ ಮೋಕ್ಷಿತನನ್ನು ಕುಗ್ಗಿಸಿದೆ. ಆದರೆ ಏನು ಮಾಡೋದಕ್ಕಾಗಲ್ಲ. ಸ್ವತಃ ಮೋಕ್ಷಿತಾಗೂ ಕೂಡ ಗೊತ್ತು, ತಮ್ಮ ವಿಶೇಷ ಚೇತನ, ಎಲ್ಲ ಮಕ್ಕಳಂತಲ್ಲ, ಎಲ್ಲ ವ್ಯಕ್ತಿಗಳಂತಲ್ಲ, ಎಲ್ಲವನ್ನ ನೆನಪಿಟ್ಟುಕೊಂಡು ಎಲ್ಲವನ್ನು ಎಲ್ಲ ಜನರಂತೆಯೇ ಸಹಜವಾಗಿ ತೆಗೆದುಕೊಳ್ಳುವುದಕ್ಕೆ ಆತ ಎಲ್ಲರಂತೆ ಇಲ್ಲ. ಆತ ನಿಜವಾಗ್ಲೂ ದೇವರ ಮಗ, ನಿಜವಾಗ್ಲೂ ವಿಶೇಷ ಚೇತನ. ಹೀಗಿರಬೇಕಾದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೋಕ್ಷಿತಾಗೆ ಒಂದೊಳ್ಳೆ ಧೈರ್ಯ ಬರಲಿ ಅನ್ನೋದಷ್ಟೇ ಆಶಯ. ಈ ಎಪಿಸೋಡ್ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು.